ಈ 2026ರ ಎರಡನೇ ಸೂರ್ಯಗ್ರಹಣ ಇದೇ ತಿಂಗಳು ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಈ ದಿನಾಂಕದಂದು ನಡೆಯಲಿದ್ದು ಅತ್ಯಂತ ಭಯಂಕರ ಹಾಗೂ ತುಂಬ ಪ್ರಭಾವಶಾಲಿಯಾದ ಸೂರ್ಯಗ್ರಹಣ ಇದಾಗಿದೆ. ಈ ಸೂರ್ಯಗ್ರಹಣವನ್ನು ಖಗ್ರಾಸ ಸೂರ್ಯಗ್ರಹಣ ಎಂದು ಸಹ ಕರೆಯಲಾಗುತ್ತದೆ. ಇದು ಸುದೀರ್ಘವಾಗಿ ನಡೆಯುವ ಈ ಶತಮಾನದ ಅತ್ಯಂತ ವಿಶಿಷ್ಟವಾದ ಖಗ್ರಾಸ ಸೂರ್ಯಗ್ರಹಣವಾಗಿದೆ. ಈ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಕೆಲವು ರಾಶಿಗಳಿಗೆ ಅದೃಷ್ಟ, ಇನ್ನು ಕೆಲವು ರಾಶಿಗಳಿಗೆ ಯಾವುದೇ ಫಲಾಫಲಗಳು ಇಲ್ಲದೆ ಸಮಾನವಾದ ಪ್ರಭಾವ ಬೀರಲಿದೆ. ಹಾಗೂ ಇನ್ನು ಕೆಲವು ರಾಶಿಯವರಿಗೆ ಈ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ದೋಷ ಉಂಟಾಗಲಿದ್ದು ಅದಕ್ಕೆ ರಕ್ಷಣಾತ್ಮಕ ತಂತ್ರಗಳು ಹಾಗೂ ಪರಿಹಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ಸೂಚಿಸಲಾಗಿದೆ. ಇಷ್ಟಕ್ಕೂ ಈ 2026ರಂದು ನಡೆಯುತ್ತಿರುವ ಖಗ್ರಾಸ ಸೂರ್ಯಗ್ರಹಣವು ಈ ವರ್ಷದ ಎರಡನೇ ಸೂರ್ಯಗ್ರಹಣವಾಗಿದ್ದು ಈ ಸೂರ್ಯಗ್ರಹಣವು ವಿಶೇಷವಾಗಿ ಗರ್ಭಿಣಿ ಇರುವ ಮಹಿಳೆಯರ ಮೇಲೆ ಹಾಗೂ ಕೆಲವು ರಾಶಿಗಳ ಮೇಲೆ ಅತ್ಯಂತ ಪ್ರಖರವಾದ ಪ್ರಭಾವವನ್ನು ಉಂಟು ಮಾಡಲಿದೆ. ಈ ಸೂರ್ಯಗ್ರಹಣವನ್ನು ಖಗ್ರಾಸ ಸೂರ್ಯಗ್ರಹಣ ಎಂದು ಸಹ ಕರೆಯಲಾಗ್ತಿದ್ದು ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿ ಈ ಸೂರ್ಯಗ್ರಹಣ ನಡೆಯುವ ಸಮಯ ಎಷ್ಟು, ಈ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಯಾವ ರಾಶಿಗಳಿಗೆ ಯಾವ ಫಲ ಹಾಗೂ ಈ ಸೂರ್ಯಗ್ರಹಣವನ್ನು ಎಲ್ಲಿಂದ ಮತ್ತು ಹೇಗೆ ವೀಕ್ಷಿಸಬಹುದು ಹಾಗೂ ಈ ಆಗಸ್ಟ್ ತಿಂಗಳಿನಲ್ಲಿ ನಡೆಯುತ್ತಿರುವ ಈ ಸೂರ್ಯಗ್ರಹಣವು ಯಾವ ದಿನಾಂಕದಂದು ನಡೆಯಲಿದೆ ಹಾಗೂ ಪ್ರಭಾವ ಬೀರುವ ರಾಶಿಗಳು ಹಾಗೂ ಅಗತ್ಯವಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾದ ರಾಶಿ ಚಕ್ರಗಳು ಯಾವ್ಯಾವು, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಈ ವರ್ಷದ ಎರಡನೇ ಖಗ್ರಾಸ ಸೂರ್ಯಗ್ರಹಣ ನಡೆಯುತ್ತಿದ್ದು ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. 21ನೇ ಶತಮಾನದ ದೀರ್ಘ ಖಗ್ರಾಸ ಸೂರ್ಯಗ್ರಹಣ ಆಗಸ್ಟ್ 12ರಂದು ಸಂಭವಿಸಲಿದೆ. ಜಗತ್ತು ಶತಮಾನದ ಅತ್ಯಂತ ಅಪರೂಪದ ಖಗೋಳ ಕೌತುಕವೊಂದಕ್ಕೆ ಸಾಕ್ಷಿಯಾಗಲಿದೆ. ಅಸಾಧಾರಣ ಅವಧಿಯ ಪೂರ್ಣ ಸೂರ್ಯಗ್ರಹಣ ಯುರೋಪ್, ಉತ್ತರ ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದ ಕೆಲವು ಭಾಗಗಳನ್ನು ವ್ಯಾಪಿಸಲಿದ್ದು 6 ನಿಮಿಷಗಳಿಗಿಂತ ಹೆಚ್ಚು ಕಾಲ ಕತ್ತಲೆ ಆವರಿಸಲಿದೆ. ಸಾಮಾನ್ಯವಾಗಿ ಶತಮಾನದ ಗ್ರಹಣ ಎಂದು ಹೇಳಲಾಗ್ತಿರುವ ಈ ಘಟನೆ ಲಕ್ಷಾಂತರ ಖಗೋಳ ವೀಕ್ಷಕರು ಮತ್ತು ವಿಜ್ಞಾನಿಗಳನ್ನು ಸೆಳೆಯುತ್ತಿದೆ. ಈ ಗ್ರಹಣ ಸಾಧಾರಣ ಅಲ್ಲ, ಅಸಾಧಾರಣ ದೀರ್ಘಾವಧಿಯದ್ದಾಗಿರುವುದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಸೂರ್ಯಗ್ರಹಣದಲ್ಲಿ ಏನೆಲ್ಲ ವಿಶೇಷತೆ ಇದೆ? ಖಗ್ರಾಸ ಸೂರ್ಯಗ್ರಹಣಗಳು ಅಸಾಮಾನ್ಯವಲ್ಲ, ಆದರೆ ಅವುಗಳ ಅವಧಿ ಗಮನಾರ್ಹವಾಗಿ ಬದಲಾಗುತ್ತದೆ. ಈ ಬಾರಿಯ ಗ್ರಹಣ ಸಮಯದಲ್ಲಿ ಚಂದ್ರ 6 ನಿಮಿಷ ಮತ್ತು 23 ಸೆಕೆಂಡುಗಳವರೆಗೆ ಭೂಮಿಗೆ ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ನಿರ್ಬಂಧಿಸುತ್ತಾನೆ. ಇದು 21ನೇ ಶತಮಾನದಲ್ಲಿ ಭೂಮಿಯನ್ನು ಗೋಚರಿಸುವ ಅತಿ ದೀರ್ಘಾವಧಿಯ ಖಗ್ರಾಸ ಸೂರ್ಯಗ್ರಹಣಗಳಲ್ಲಿ ಒಂದಾಗಿದೆ. ಉಳಿದ ಸೂರ್ಯಗ್ರಹಣಗಳ ಅವಧಿಯನ್ನು ಹೋಲಿಕೆ ಮಾಡೋದಾದರೆ ಹೆಚ್ಚಿನ ಖಗ್ರಾಸ ಸೂರ್ಯಗ್ರಹಣಗಳು ಕೆಲವೇ ನಿಮಿಷಗಳವರೆಗೆ ಇರುತ್ತದೆ. ಸಾಮಾನ್ಯವಾಗಿ 3 ನಿಮಿಷಗಳಿಗಿಂತಲೂ ಕಡಿಮೆ ಅವಧಿಯದ್ದಾಗಿರುತ್ತದೆ. ಈ ಗ್ರಹಣದ ಅಸಾಧಾರಣ ಅವಧಿಯು ಭೂಮಿ, ಚಂದ್ರ ಮತ್ತು ಸೂರ್ಯನ ನಿಖರವಾದ ಜೋಡಣೆಯಿಂದಾಗಿ ಅನುಕೂಲಕರ ಕಕ್ಷೆಯ ಸ್ಥಾನಗಳೊಂದಿಗೆ ಸೇರಿ ಚಂದ್ರನನ್ನು ದೊಡ್ಡದಾಗಿ ಮತ್ತು ಸೂರ್ಯ ಸ್ವಲ್ಪ ಚಿಕ್ಕದಾಗಿ ಕಾಣುವಂತೆ ಮಾಡುತ್ತದೆ. 21ನೇ ಶತಮಾನದ ಅತಿ ದೀರ್ಘ ಸಂಪೂರ್ಣ ಸೂರ್ಯಗ್ರಹಣ ಜುಲೈ 2009ರಲ್ಲಿ ಸಂಭವಿಸಿತ್ತು. ಇದು ಸುಮಾರು 6 ನಿಮಿಷ 39 ಸೆಕೆಂಡುಗಳ ಕಾಲ ನಡೆಯಿತು, ಆದರೆ ಅದರ ಹೆಚ್ಚಿನ ಭಾಗ ಸಾಗರದ ಮೇಲೆ ಗೋಚರಿಸಿತ್ತು. 2026ರ ಈ ದೀರ್ಘಾವಧಿಯ ಸೂರ್ಯಗ್ರಹಣದ ಬಹುತೇಕ ಅವಧಿ ಜನನಿಬಿಡ ಭೂಪ್ರದೇಶಗಳಲ್ಲಿ ಗೋಚರಿಸುವುದರಿಂದ ಇದು ಕಳೆದ ಬಾರಿಯ ಸೂರ್ಯಗ್ರಹಣಕ್ಕಿಂತ ವಿಶೇಷವಾಗಿದೆ. ಗ್ರಹಣ ಎಲ್ಲಿ ಗೋಚರಿಸುತ್ತದೆ? ಖಗ್ರಾಸ ಸೂರ್ಯಗ್ರಹಣ ಅಟ್ಲಾಂಟಿಕ್ ಮೇಲೆ ಪ್ರಾರಂಭವಾಗಿ ದಕ್ಷಿಣ ಸ್ಪೇನ್ ಮತ್ತು ಜಿಬ್ರಾಲ್ಟರ್ ಮೂಲಕ ಚಲಿಸುತ್ತದೆ. ನಂತರ ಮೊರಾಕೊ, ಅಲ್ಜೀರಿಯಾ, ಟ್ಯುನೀಷಿಯಾ, ಲಿಬಿಯಾ ಮತ್ತು ಈಜಿಪ್ಟ್ ಸೇರಿದಂತೆ ದೇಶಗಳ ಮೂಲಕ ವ್ಯಾಪಿಸುತ್ತದೆ ಮತ್ತು ಪಶ್ಚಿಮ ಏಷ್ಯಾದಾದ್ಯಂತ ಮುಂದುವರಿಯುತ್ತದೆ. ಕ್ಯಾಡಿಜ್, ಟ್ಯಾಂಗಿಯರ್, ಬೆಂಗಾಜಿ, ಲಕ್ಸರ್ ಮತ್ತು ಜೆಡ್ಡಾದಂತಹ ನಗರಗಳು ಕೆಲವು ದೀರ್ಘಾವಧಿಯ ಕತ್ತಲೆಯನ್ನು ಅನುಭವಿಸುವ ನಿರೀಕ್ಷೆ ಇದೆ. ನಿರ್ದಿಷ್ಟವಾಗಿ ಈಜಿಪ್ಟ್ನ ಲಕ್ಸರ್ ಗ್ರಹಣದ ಗರಿಷ್ಠ ಅವಧಿಯನ್ನು ವೀಕ್ಷಿಸಲು ಅತ್ಯುತ್ತಮ ಸ್ಥಳಗಳಲ್ಲಿ ಒಂದಾಗಿದೆ. ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಭಾಗಶಃ ಸೂರ್ಯಗ್ರಹಣ ಗೋಚರಿಸುತ್ತದೆ. ಜಗತ್ತಿಗೆ ನಿಮಿಷಗಳ ಕಾಲ ಕತ್ತಲೆ. ಚಂದ್ರ ಭೂಮಿ ಮತ್ತು ಸೂರ್ಯ ನಡುವೆ ನೇರವಾಗಿ ಹಾದು ಹೋದಾಗ ಗ್ರಹದ ಮೇಲೆ ನೆರಳು ಬೀಳುವಾಗ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತದೆ. ಖಗ್ರಾಸ ಗ್ರಹಣ ಸಮಯದಲ್ಲಿ ಹಗಲು ಸಂಕ್ಷಿಪ್ತವಾಗಿ ಸಂಜೆಯಾಗಿ ಬದಲಾಗುತ್ತದೆ. ತಾಪಮಾನ ಕಡಿಮೆಯಾಗಬಹುದು ಮತ್ತು ನಕ್ಷತ್ರಗಳು ಆಕಾಶದಲ್ಲಿ ಗೋಚರಿಸಬಹುದು. 2026ರ ಗ್ರಹಣದ ಸಂದರ್ಭದಲ್ಲಿ ದೀರ್ಘಾವಧಿಯ ಕತ್ತಲೆಯು ಕಾಸ್ಮಿಕ್ ಪರಿಸ್ಥಿತಿಗಳ ಪರಿಣಾಮವಾಗಿದೆ. ಇದರಲ್ಲಿ ಚಂದ್ರ ಭೂಮಿಗೆ ಹತ್ತಿರದಲ್ಲಿದ್ದು
ಭೂಮಿಯ ಮೇಲೆ ನೆರಳಿನ ಅವಧಿಯನ್ನು ಹೆಚ್ಚಿಸುವ ಮಾರ್ಗದಲ್ಲಿ ಜೋಡಣೆ ಸಂಭವಿಸುತ್ತದೆ. ಜೀವನದಲ್ಲಿ ಒಮ್ಮೆ ಮಾತ್ರ ಸಂಭವಿಸುವ ಘಟನೆ. ಖಗೋಳಶಾಸ್ತ್ರಜ್ಞರು ಈ ಗ್ರಹಣವನ್ನು ವಿಶೇಷವಾಗಿ ಮಹತ್ವದ್ದಾಗಿ ಪರಿಗಣಿಸುತ್ತಾರೆ, ಏಕೆಂದರೆ ಇಂತಹ ದೀರ್ಘ ಅವಧಿಗಳು ಅಪರೂಪ. 6 ನಿಮಿಷಗಳನ್ನು ಮೀರಿದ ಘಟನೆಗಳು ಅಸಾಮಾನ್ಯವಾಗಿವೆ ಮತ್ತು ಹೆಚ್ಚಾಗಿ ಜನನಿಬಿಡ ಪ್ರದೇಶಗಳಿಗಿಂತ ದೂರದ ಸಾಗರಗಳಲ್ಲಿ ಸಂಭವಿಸುತ್ತವೆ. ಅನೇಕ ವೀಕ್ಷಕರಿಗೆ ಪ್ರಪಂಚದ ಪ್ರತ್ಯೇಕ ಭಾಗಗಳಿಗೆ ಪ್ರಯಾಣಿಸದೆ ದೀರ್ಘಾವಧಿಯ ಖಗ್ರಾಸ ಸೂರ್ಯಗ್ರಹಣವನ್ನು ಅನುಭವಿಸಲು ಇದು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಬರುವ ಅವಕಾಶವಾಗಿದೆ. ವಿಜ್ಞಾನ ಮತ್ತು ಪ್ರವಾಸೋದ್ಯಮ. ಸೂರ್ಯಗ್ರಹಣದ ದೃಶ್ಯವನ್ನು ಮೀರಿ ಗ್ರಹಣ ವೈಜ್ಞಾನಿಕ ಸಂಶೋಧನೆಗೆ ಅಮೂಲ್ಯವಾದ ಅವಕಾಶವನ್ನು ನೀಡುತ್ತದೆ. ವಿಜ್ಞಾನಿಗಳು ಕತ್ತಲೆಯ ದೀರ್ಘ ಅವಧಿಯನ್ನು ಸೂರ್ಯನ ಕರೋನಾ, ಸೌರ ಮಾರುತಗಳು ಮತ್ತು ವಾತಾವರಣದ ಬದಲಾವಣೆಗಳನ್ನು ಅಧ್ಯಯನ ಮಾಡಬಹುದು. ಅದೇ ಸಮಯದಲ್ಲಿ ಮಾರ್ಗದಲ್ಲಿರುವ ದೇಶಗಳು ಖಗೋಳ ಪ್ರವಾಸೋದ್ಯಮದ ಉತ್ತೇಜನಕ್ಕೆ ತಯಾರಿ ನಡೆಸುತ್ತಿವೆ. ಪ್ರಯಾಣಿಕರು ಪ್ರಧಾನ ವೀಕ್ಷಣಾ ಸ್ಥಳಗಳಿಗೆ ಸೇರುವ ನಿರೀಕ್ಷೆ ಇದೆ. ಸೂರ್ಯಗ್ರಹಣವನ್ನು ವೀಕ್ಷಿಸಲು ಸರಿಯಾದ ಕಣ್ಣಿನ ರಕ್ಷಣೆ ಅಗತ್ಯವಿದೆ ಎಂದು ತಜ್ಞರು ಹೇಳುತ್ತಾರೆ. ಪ್ರಮಾಣೀಕೃತ ಗ್ರಹಣ ಕನ್ನಡಕಗಳಿಲ್ಲದೆ ಸೂರ್ಯವನ್ನು ನೇರವಾಗಿ ನೋಡುವುದರಿಂದ ಕಣ್ಣಿಗೆ ಗಂಭೀರ ಹಾನಿ ಉಂಟಾಗುತ್ತದೆ. ಸೂರ್ಯಗ್ರಹಣವನ್ನು ಸುರಕ್ಷಿತವಾಗಿ ಆನಂದಿಸಲು ಅನುಮೋದಿತ ಸೌರ ಫಿಲ್ಟರ್ಗಳು ಅಥವಾ ಪರೋಕ್ಷ ವೀಕ್ಷಣಾ ವಿಧಾನಗಳನ್ನು ಬಳಸುವುದು ಅತ್ಯಗತ್ಯ.